ಇಲ್ಲಿ ನೋಡಿ ನೆಕ್ಸ್ಟ್ ಸೆಕೆಂಡ್ ಏನಿದೆ ಅಂತಂದ್ರೆ ಫೈಂಡ್ ದ LCM and SCF of the following pairs of integers and verify that LCM and SCF equals to product of two numbers ಅಂತ ಹೇಳ್ತಿದ್ದಾನೆ. ಇದನ್ನ ಏನು ಮಾಡ್ತಾನಪ್ಪ ಅಂದರೆ ನಿಮ್ದು ಫೈನಲ್ ಎಕ್ಸಾಮಲ್ಲಿ ಓಕೆನಾ ಕಂಪಲ್ಸರಿ ಏನು ಮಾಡ್ತಾನೆ 3 ಮಾರ್ಕ್ಸಿಗೆ ಕ್ವಶನ್ ಇರುತ್ತೆ. ಇದ್ರ ಮೇಲೆ 3 ಮಾರ್ಕ್ಸಿಗೆ ಕ್ವಶನ್ ಇರುತ್ತೆ. ಇಲ್ಲ ಥರ ಏನಿರ್ತೈತೆ ರೀ ಪ್ರೂವ್ ದ್ಯಾಟ್ √2 √3 √5 ಇಸ್ ಅನ್ ಇರ್ರೇಷನಲ್ ನಂಬರ್ ಅಂತ ಇದೆ. ಯಾವ್ದಾದ್ರು ಒಂದು ಕೊಡ್ತಾನೋ ಇಲ್ಲ ಅಂದ್ರೆ ಏನು ಮಾಡ್ತಾನಪ್ಪ ಅಂದರೆ ಕಂಪಲ್ಸರಿ ಇದ್ರ ಮೇಲೆ ಕ್ವಶನ್ ಇರುತ್ತೆ. ಓಕೆನಾ ನೋಡೋಣ ಫಸ್ಟ್ ಕ್ವಶನ್ ನೋಡೋಣ. 26 and 91 ಫಸ್ಟ್ನೇ ಕ್ವಶನ್ ಏನೈತಿ ಇಲ್ಲಿ 26 and 91 ಐತ್ರಿ. ಓಕೆನಾ 26 ಇದೆ 26 ಏನೈತಿ ನೋಡ್ರಿ ಇಲ್ಲಿ 26 ಮತ್ತೇನು ಹೇಳತ್ತಾನ್ರಿ 91 ಅಂತ ಹೇಳತ್ತಾನ. ಇದ್ರದ್ದು ಏನು ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಪ್ರೈಮ್ ಫ್ಯಾಕ್ಟರ್ಸ್ ಬರೀಬೇಕು. ಪ್ರೈಮ್ ಫ್ಯಾಕ್ಟರ್ಸ್ ಹೆಂಗ ಇವಾಗಲೇ ಮಾಡಿದೇವಲ್ಲ 26 ಇದರಿಂದ ಕ್ಯಾನ್ಸಲ್ ಆಗ್ತೇನ್ರಿ 2 1 2 1 2 3 13 ಅನ್ನೋದು ಏನ್ರಿ ಇದು ಪ್ರೈಮ್ ನಂಬರ್ 13 1 13 26 ಹೆಂಗೆ ಬರಿಬೋದು ರೀ 2 × 13. ನೆಕ್ಸ್ಟ್ 91 ಹೆಂಗೆ ಬರೀತೀರಿ 91 ಯಾವ ಟೇಬಲಿಂದ ಕ್ಯಾನ್ಸಲ್ ಆಗುತ್ತೆ ನೋಡ್ರಿ 2 ಇಂದ ಆಗಲ್ಲ 3 ಮತ್ತೆಷ್ಟು ರೀ 3 ಆಗಲ್ಲ 5 ಇಂದ ಆಗಲ್ಲ 7 ಆಗುತ್ತೆ ನೋಡ್ರಿ 7 1 7 2 ಇತ್ತು 7 3 21. ನೆಕ್ಸ್ಟ್ ಏನಾಗುತ್ತೆ ರೀ 13 ಇಂದ ಹೋಗುತ್ತೆ 13 1 13 ಆಗುತ್ತೆ. 91 ಹೆಂಗೆ ಬರೀತೀರಿ 7 × 13 7 × 13. ಇದ್ರದ್ದು ಏನು ಫೈಂಡ್ ಔಟ್ ಮಾಡ್ಬೇಕಂತ ಹೇಳ್ರಿ LCM ಮತ್ತು SCF ಫೈಂಡ್ ಔಟ್ ಮಾಡ್ಬೇಕು ಹೇಳ್ತೇವೆ. ಫಸ್ಟ್ ಇಲ್ಲಿ ಏನು ಮಾಡಪ್ಪ ಅಂತಂದರೆ ಕರೆಕ್ಟಾಗಿ ನೋಡಿ ಫಸ್ಟ್ ಏನು ಮಾಡಿ SCF ಬರೀರಿ ಅಂದರೆ ಒಂದು ಐಡಿಯಾ ಬರುತ್ತೆ ನಿಮಗೆ. SCF ಈಕ್ವಸ್ ಟು ಇಲ್ಲಿ ನೋಡಿ SCF ಹೆಂಗೆ ಬರೀಬೇಕಪ್ಪ ಅಂತಂದ್ರೆ SCF ಯಾವ ಥರ ಬರೀತೀರಪ್ಪ ಅಂದರೆ ಇದರಲ್ಲಿ ಎರಡರಲ್ಲಿ ಕಾಮನ್ ಇರಬೇಕು. ಅದೇ ಏನಾಗಿರ್ತೈತಿ ನಮ್ಮದು SCF ಆಗುತ್ತಾ. ಇದು ಎರಡರಲ್ಲಿ ಯಾವ್ದು ಕಾಮನ್ ಐತಿ ನೋಡ್ರಿ 13 ಕಾಮನ್ ಐತೇನ್ರಿ 13 ಕಾಮನ್ ಐತಿ ಓಕೆನಾ. ಇದು ನಮ್ದು ಏನಾಗಿರ್ತೈತಿ SCF ಆಗುತ್ತಾ 13 ಇಸ್ SCF. ನೆಕ್ಸ್ಟ್ ಏನು LCM ಯಾವ ಥರ ಮಾಡ್ಬೇಕಂತ ಹೇಳ್ತೀವಿ ನೋಡ್ರಿ LCM ಈಕ್ವಸ್ ಟು ಯಾವ್ದು ಕಾಮನ್ ಐತಿ ನೋಡ್ರಿ ಆಸ್ ಇಟ್ ಈಸ್ ಬರಿಬೇಕು ರೀ. ಅದು ಫಸ್ಟ್ ಆಸ್ ಇಟ್ ಈಸ್ ಬರಿಬೇಕು. ನೆಕ್ಸ್ಟ್ ಇವಾಗ ಯಾವ್ದು ಬಿಟ್ಟು ನೋಡ್ರಿ ಅದನ್ನು ಮಲ್ಟಿಪ್ಲೈ ಮಾಡಬೇಕು. SCF ಅಲ್ಲಿ ಏನು ಮಾಡ್ತೀರಾ ಯಾವ್ದು ಕಾಮನ್ ಐತಿ ನೋಡ್ರಿ ಅಷ್ಟೇ ಬರಿತೀರಾ. ಬಟ್ LCM ಅಲ್ಲಿ ಏನು ಮಾಡ್ತೀರಿ ಕಾಮನ್ ತೊಗೊಂಡು ಬರಿಬೇಕು ರೀ. ನೆಕ್ಸ್ಟ್ ಇನ್ನು ಯಾವುದಿದೆ ನೋಡಿ ರಿಮೈನಿಂಗ್ ಉಳಿದಿದ್ದನ್ನು ಏನು ಮಾಡ್ಬೇಕು ರೀ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ 2 7 ಓಕೆನಾ. ಟೇಬಲ್ ಬರ್ಬೇಕು ರೀ ಫಸ್ಟ್ ಎಷ್ಟಾಗ್ತದೆ ನೋಡ್ರಿ ನೀವು ಮಲ್ಟಿಪ್ಲೈ ಮಾಡಿರಿ ಬರಲೇ 182 ಆಗುತ್ತೆ ರೀ. LCM ಎಷ್ಟಾಗ್ತದೆ ರೀ 182 ಆಗುತ್ತೆ. ಈಗ ವೆರಿಫೈ ಮಾಡು ಅಂತ ಹೇಳಿದಾನೆ ನೋಡ್ರಿ ವೆರಿಫೈ ಮಾಡ್ತೀರಾ ಇಲ್ಲಿ ನೋಡಿ LCM ಇಂಟು SCF ಈಕ್ವಸ್ ಟು A × B ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂತಂದರೆ ಅಂದರೆ ಇದು A ಅಂತ ತೊಗೋತೇವ್ರಿ. ನೆಕ್ಸ್ಟ್ ಇದು ಏನು ಮಾಡ್ತೇವ್ರಿ B ಅಂತ ತೊಗೋತೇವೆ. ಅಥವಾ ನೀವು ಇಲ್ಲ ಡೈರೆಕ್ಟಾಗಿ ಏನು ಬರಿಬೋದು ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂತಲೂ ಬರಿಬೋದು. ಓಕೆನಾ. ನಿಮ್ದು ಏನು ಮಾಡಿದಾನಪ್ಪ ಅಂದರೆ MCQ ಅಲ್ಲಿ ಕ್ವಶನ್ ಕೇಳಿದ್ದಾನೆ ಮಾಡೆಲ್ 2 ಒಳಗಡೆ ಏನಪ್ಪ ಅಂದರೆ LCM ಇಂಟು SCF ಈಕ್ವಸ್ ಟು A × B ಅಂತ. ಓಕೆನಾ ಕ್ವಶನ್ ಕೇಳಿದಾನೆ ರೀ ಕರೆಕ್ಟ್ ರಿಲೇಷನ್ಶಿಪ್ ಯಾವುದು ಅಂತ ಹೇಳ್ತಿಂದ. ಇಲ್ಲಿ ಸಮ್ಟೈಮ್ಸ್ ಪ್ಲಸ್ ಇದೆ ಡಿವೈಡ್ ಐತಿ ಮತ್ತೇನು ಮೈನಸ್ ಇದೆ. ಓಕೆನಾ ಯಾವ್ದು ಕರೆಕ್ಟ್ ಆಗುತ್ತೆ ಅಂದರೆ ಇದು ಕರೆಕ್ಟ್ ಆಗುತ್ತೆ ಪ್ರಾಡಕ್ಟ್ ಇರ್ತದೆ ಎಲ್ಲ ನೋಡಿ. ವೆರಿಫೈ ಮಾಡಿದ್ರೆ ಏನು ಮಾಡ್ತೀರಿ LCM ಎಷ್ಟು ಬಂದೈತಿ ಅಂತ 182 ಬಂದೈತಿ 182 ಇಂಟು SCF ಎಷ್ಟು ಐತ್ರಿ 13 ಐತಿ ಈಸ್ ಈಕ್ವಲ್ಸ್ ಟು A ಅಂದರೆ ಎಷ್ಟು ಐತಿ 26 ಐತಿ ಇಂಟು 91 ಐತಿ ಮಲ್ಟಿಪ್ಲೈ ಮಾಡಿರಿ ಎಷ್ಟಾಗ್ತೈತಿ 6 ಆಗುತ್ತೆ 6 ಆಗುತ್ತೆ 6 ಇಲ್ಲಿ 10 ಉಳಿತೈತಿ. ನೆಕ್ಸ್ಟ್ ಏನು 13 1 13 ಎಷ್ಟಾಗ್ರಿ 2 3 6 ಬರುತ್ತೆ ನೋಡಿ ಕರೆಕ್ಟ್ ಐತೆ ಚೆಕ್ ಮಾಡೋಣ. ನೆಕ್ಸ್ಟ್ ಮಾಡ್ತೀರಿ 91 ಇಂಟು 26 6 1 6 54 1 2 18 ಏನು ಮಾಡ್ತೀರಿ 6 ಇದು ಎಷ್ಟಾಗುತ್ತೆ ರೀ ಆ್ಯಡ್ ಮಾಡಿದ್ರೆ 13 ಆಗುತ್ತೆ ಎಷ್ಟು ಕರೆಕ್ಟ್ ಬಂತು ನೋಡಿ 23 6 ಓಕೆನಾ. ಏನಾಯ್ತು ರೀ ಆನ್ಸರ್ ಕರೆಕ್ಟ್ ಬಂದೇನು ರೀ ಇಲ್ಲಿ ಎರಡು ಈಕ್ವಲ್ ಬಂದ್ರೆ ಅಷ್ಟೇ ಏನಪ್ಪ ಅಂದರೆ ನಾವು ಮಾಡಿರೋದು ಕರೆಕ್ಟ್ ಅಂತ. ಎರಡು ಏನಪ್ಪ ಅಂದರೆ
ಈಕ್ವಲ್ ಬರಬೇಕು ರೀ, ಅವಾಗೇ ನಾವು ಮಾಡಿರೋದು ಕರೆಕ್ಟ್ ಅಂತ. ಇಷ್ಟು ನೀವೇನಾದರೂ ಇಷ್ಟು ಫೈಂಡ್ ಔಟ್ ಮಾಡಿ LCM SCF ಬರಿಬೇಕು ರೀ. ಬರೋದಾದ್ಮೇಲೆ ನೀವು ವೆರಿಫೈ ಮಾಡಿದ್ರೆ ಇದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತಪ್ಪ ಅಂದರೆ 3 ಮಾರ್ಕ್ಸಿನ ಕ್ವಶನ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ ಏನು ಕ್ವಶನ್ ಕೇಳಿದಾನಪ್ಪ ಅಂತಂದರೆ 510 92 510 92 2 510 0 ಇದನ್ನ ಪಕ್ಕ ಏನಾಗುತ್ತೆ 2 ಇಂದ ಕ್ಯಾನ್ಸಲ್ ಆಗುತ್ತೆ. 2 2 ಜಾ 2 5 ಜಾ 2 5 ಜಾ ಆಗ್ತೈತೆ ರೀ. ಓಕೆನಾ? ನೆಕ್ಸ್ಟ್ 2 ಇಂದ ಕ್ಯಾನ್ಸಲ್ ಆದ್ರೆ ನೆಕ್ಸ್ಟ್ ಏನೇ ಮಾಡಿ 3 ಇಂದ ಮಾಡಿ 3 8 ಜಾ 24 3 5 ಜಾ 15 ನೆಕ್ಸ್ಟ್ 3 ಇಂದ ಆಗುತ್ತೇನು ರೀ. ನೆಕ್ಸ್ಟ್ 25 ಇರ್ತೈತಿ ಇಲ್ಲ. ನೆಕ್ಸ್ಟ್ 5 1 ಜಾ 5 1 ಜಾ 5 ನೆಕ್ಸ್ಟ್ ಎಷ್ಟಾಗುತ್ತೆ ರೀ 5 7 ಜಾ 35 ಆಗುತ್ತೆ. 35 17 1 ಜಾ 17 5 10 ಅದು ಏನಾಗುತ್ತೆ 2 ಇಂಟು 3 ಇಂಟು 5 ಇಂಟು 17 ಆಗುತ್ತೆ. ಓಕೆನಾ? 92 ಮಾಡಿರಿ 92 ಮಾಡಿರಿ 92 2 4 ಜಾ 2 6 ಜಾ 2 2 ಜಾ 2 3 ಜಾ 23 1 ಜಾ 23 ಪ್ರೈಮ್ ಫ್ಯಾಕ್ಟರ್ಸ್ ಏನು ಬರುತ್ತೆ ರೀ 92 92 ಈಕ್ವಲ್ಸ್ ಟು 2 ಇಂಟು 23 SCF ಎಷ್ಟಾಗುತ್ತೆ ರೀ ಇದಕ್ಕೆ SCF ನೋಡಿರಿ ಎರಡರಲ್ಲಿ ಯಾವ್ದು ಕಾಮನ್ ಐತ್ರಿ ನೋಡಿ 2 ಕಾಮನ್ ಐತಿ. ಮತ್ತೆ ಯಾವ್ದಾರು ಕಾಮನ್ ಐತಿ ಇಲ್ಲ 2 ಅಷ್ಟೇ ಕಾಮನ್ ಐತಿ ಅಂದರೆ ಒಂದು ಫೇರ್ ಬರ್ಬೇಕು ರೀ. ಒಂದು ಪೇರ್ ಬರಬೇಕು. ಮತ್ತು ಇಲ್ಲೇ ಐತ್ರಿ ಅನ್ಬೇಡ, ಇಲ್ಲೇನಾಗುತ್ತೆ 2 ಒಂದೇ ಬರುತ್ತೆ. ನೆಕ್ಸ್ಟ್ ಏನು ರೀ LCM ಎಷ್ಟು ಮಾಡ್ತೀರಾ LCM ಇದು ಅಷ್ಟ್ರದ್ದು ಈ 2 ಆ್ಯಸ್ ಇಟ್ ಈಸ್ ಬರೀಬೇಕು. ನೆಕ್ಸ್ಟ್ ರಿಮೈನಿಂಗ್ ಏನು ಓದಕ್ಕೆ ಅದನ್ನು ಬರಿಬೇಕು ರೀ. ಏನೇನು ಬರೀತೀರಪ್ಪ ಏನೋದಕ್ಕೆ ಮೇಲ್ಗಡೆ 3 ಇಂಟು 5 ಇಂಟು 17 ಇಂಟು ಇದೆಷ್ಟು ಬರ್ತೀರಿ 2 ಇಂಟು 23 ಸ್ವಲ್ಪ ಲೆಂದೇ ಆಗುತ್ತಾ ಅಡಿಕೇಶನ್ ಮಾಡಿರಿ. ಎಷ್ಟಾಗುತ್ತೀರಪ್ಪ 2 5 ಜಾ 10 3 ಜಾ 30 2 ಜಾ 60 ಆಗುತ್ತೆ. 60 ಇಂಟು 17 ಮಾಡಿ 60 ಇಂಟು 17 0 ಆ್ಯಸ್ ಇಟ್ ಈಸ್ ಇಲ್ಲೇನಾಗ್ತದೆ 1020 ಬರುತ್ತೆ. 1020 ಇಂಟು 23 ಮಾಡಿರಿ 23 ಎಷ್ಟು ಬಂತ್ರಿ 2 3 4 6 0 ಬಂತು. ಏನ್ರಿ ಇದು LCM ಎಷ್ಟು ಬರುತ್ತೆ. ನೆಕ್ಸ್ಟ್ ಏನು ಮಾಡೋಣ ವೆರಿಫೈ ಮಾಡೋಣ. ವೆರಿಫೈ ಮಾಡಿದಾದ್ಮೇಲೆ ಆನ್ಸರ್ ಕರೆಕ್ಟ್ ಬಂದ್ರೆ ಅಷ್ಟೇ ನಮ್ಗೆ LCM SCF ಕರೆಕ್ಟ್ ಅಂತೀವಿ. ಓಕೆನಾ? ವೆರಿಫೈ ಏನು ಮಾಡ್ತೀರಿ LCM ಇಂಟು SCF ಈಸ್ ಈಕ್ವಲ್ಸ್ ಟು A ಇಂಟು B ಮಾಡ್ತೀರಾ. LCM ಎಷ್ಟೈತಿ 2 3 4 6 0 ಇಂಟು SCF ಎಷ್ಟೈತಿ 2 ಐತಿ. SCF ಎಷ್ಟೈತಿ 2 ಐತಿ. A ಅಂದ್ರೆ ಎಷ್ಟೈತಿ 510 ನೆಕ್ಸ್ಟ್ D ಅಂದ್ರೆ ಎಷ್ಟೈತಿ 92 ಐತಿ. ಇವಾಗ ಏನು ಮಾಡ್ತೀರಾ ಇದೆರಡು ಮಲ್ಟಿಪ್ಲೈ ಮಾಡಿರಿ 0 0 ಎರಡಲ್ಲೇ 12 ನೆಕ್ಸ್ಟ್ 8 ಇದು 9 ಮೂರಲ್ಲೇ 6 ಎರಡಲ್ಲೇ 4. ಓಕೆನಾ? ಎಷ್ಟು ಬಂದ್ರಿ 4 6 9 2 0 ಬಂದೈತಿ. ಇದು ಬಂದರೆ ಕರೆಕ್ಟ್ ರೀ. ಇದು ಇಷ್ಟ ಬರ್ಬೇಕು ರೀ. ಮತ್ತೆ ನೋಡೋಣ ಚೆಕ್ ಮಾಡ್ಬೇಕೇನಾ 510 ಇಂಟು 92 0 2 10 ನೆಕ್ಸ್ಟ್ ರೀ 0 9 1 9 ಇದು 25 0 2 ಇದು ಎಷ್ಟು ಬರುತ್ತೆ 9 6 4 ಗುಡ್ ಬಂದು ನೋಡಿರಿ. ಎಷ್ಟಪ್ಪ ಅಂದರೆ 4 4 4 6 9 2 0. ನಾವು ಮಾಡಿರೋದು ಏನಿದೆಯಪ್ಪ ಅಂದರೆ LCM ಮತ್ತು SCF ಕರೆಕ್ಟ್ ಇದೆ ಅಂತ. ಇಲ್ಲಿ ವೆರಿಫೈ ಮಾಡಿದ್ರೆ ಗೊತ್ತಾಗ್ಬಿಡ್ತೈತಿ ನಿಮ್ಗೆ ಆನ್ಸರ್ ಎಷ್ಟು ಅಂತ ಐತಿ. ನಿಮ್ಗೆ ಹೆನ್ಸ್ ವೆರಿಫೈಡ್ ಅಂತ ಬರ್ಬಿಡ್ಬೇಕು ರೀ. ಹೆನ್ಸ್ ವೆರಿಫೈಡ್ ಅಂತ ಬರ್ಬಿಡ್ಬೇಕು ಆನ್ಸರ್. ಇಷ್ಟು ಮಾಡಿದ್ರೆ ಏನಪ್ಪ ಅಂದರೆ 3 ಮಾರ್ಕ್ಸಿನ ಕ್ವಶನ್ ರೀ. ಏನಿದೆ ನೀವು ಕರೆಕ್ಟಾಗಿ ಏನಪ್ಪ ಅಂದರೆ ಈ ಫಾರ್ಮುಲಾ ಗೊತ್ತಿರಬೇಕು. ನೆಕ್ಸ್ಟ್ LCM SCF ಮಾಡೋಕ್ಕಂದ್ರೆ ಸಾಕು ರೀ. ಸ್ವಲ್ಪ ಮೆಡಿಕೇಶನ್ ಮಾಡೋಕೆ ಬರಬೇಕು. 3 ಮಾರ್ಕ್ಸಿನ ಕ್ವಶನ್ ರೀ. ನೆಕ್ಸ್ಟ್ ನೋಡ್ರಿ ಏನು ಕ್ವಶನ್ ಇದೆಯಪ್ಪ ಅಂತಂದ್ರೆ 3
6 and 54. 3 3 3 6. ಓಕೆನಾ? ಇಲ್ಲಿ ನೋಡ್ರಿ ಎರಡ್ರಿ ಕ್ಯಾನ್ಸಲ್ ಆಗುತ್ತೆ ಅಂದರೆ 2 ಟೇಬಲಿಂದ ಕ್ಯಾನ್ಸಲ್ ಆಗ್ತದೆ ರೀ. ಯಾಕಂದ್ರೆ ಏನು ರೀ ಯೂನಿಟ್ ಪ್ಲೇಸಲ್ಲಿ ಏನೈತ್ರಿ 6 ಇದೆ. 2 1 2 6 2 8 2 8 2 4 ನೆಕ್ಸ್ಟ್ ರೀ 2 4 2 2 ನೆಕ್ಸ್ಟ್ ಏನು ಮಾಡ್ತೀರಾ 2 2 2 1 ನೆಕ್ಸ್ಟ್ ಯಾವ ಟೇಬಲಿಂದ ಹೋಗ್ತೀರಿ 3 3 7 ನೆಕ್ಸ್ಟ್ ರೀ 7 1 7 ಹೆಂಗೆ ಬರೀತೀರಿ 3 3 6 ಈಸ್ ಈಕ್ವಲ್ಸ್ ಟು ಏನು ಬರೀತೀರಾ 2 ಇಂಟು 2 ಇಂಟು ನೆಕ್ಸ್ಟ್ ರೀ 2 ಇಂಟು 2 ಇಂಟು 3 ಇಂಟು 7 3 ಇಂಟು 7 ನೆಕ್ಸ್ಟ್ ಏನು ಮಾಡ್ತೀರಾ 54 ಬರೀರಿ 54 ಬರೀರಿ. ಓಕೆನಾ? 2 2 2 7 ನೆಕ್ಸ್ಟ್ ಯಾವ ಟೇಬಲಿಂದ ಹೋಗ್ತೀರಿ 3 9 3 3 3 1 54 54 ಈಸ್ ಈಕ್ವಲ್ಸ್ ಟು 54 ಈಸ್ ಈಕ್ವಲ್ಸ್ ಟು 2 ಇಂಟು 3 ಇಂಟು 3 ಇಂಟು 3. ಓಕೆನಾ? ಇಲ್ಲೇನಾಗುತ್ತೆ ಎಲ್ ಸಿ ಎಮ್ ಎಸ್ ಸಿ ಎಫ್ ಬರೀಬೇಕು. ಎಲ್ ಸಿ ಎಮ್ ಎಸ್ ಸಿ ಎಫ್ ಬರೀರಿ. ಎಸ್ ಸಿ ಎಫ್ ಬರೀರಿ ಫಸ್ಟ್. ಎಸ್ ಸಿ ಎಫ್ ಈಸಿ ಆಗ್ತದೆ ನಮಗೆ. ಎರಡರಲ್ಲಿ ಏನು ಕಾಮನ್ ಐತದೆ ನೋಡಿರಿ, ಕರೆಕ್ಟಾಗಿ ನೋಡಿ. ಸ್ವಲ್ಪ ಇಲ್ಲಿ ನೋಡಿ ಒಂದು ಪೇರ್ ಸಿಗ್ಬೇಕಂತ ಹೇಳಿದ್ದೀನಿ. ಎರಡರಲ್ಲಿ ಸೇಮ್ ಕಾಮನ್ ಇರಬೇಕು. 2 ಐತ್ರಿ 2 ಐತ್ರಿ ಮತ್ತೇನೈತಿ ನೋಡ್ರಿ, ಮತ್ತೇನೈತ್ರಿ 3 ಐತಿ 3 ಐತಿ ಕರೆಕ್ಟಾಗಿ ನೋಡ್ರಿ 3 ಐತಿ 3 ಐತಿ. ಇವೆರಡು ಬಿಟ್ಟು ಏನೋ ಕಾಮನ್ ಐತಿ ಅಂದ್ರೆ ಇಲ್ಲಿ 2 ಐತಿ, ಮತ್ತೆ ಇಲ್ಲಿ ಎಲ್ಲರೂ 2 ಐತಿ ಇಲ್ಲ. ಇಲ್ಲಿ 3 ಇತ್ತು 3 ಒಂದು ಪೇರ್ ಮಾಡಿದ್ದೇವೆ. ನೆಕ್ಸ್ಟ್ 3 ಹಂಗೆ ಉಳಿತೈತ್ರಿ. ಏನು ಮಾಡುವ ಎಸ್ ಸಿ ಎಫ್ 2 ಇಂಟು 3 ಎಷ್ಟಾಗುತ್ತೆ ರೀ 6 ಆಗುತ್ತೆ. ಎಲ್ ಸಿ ಎಮ್ ಹೆಂಗೆ ಬರೀತೀರಿ ಎಲ್ ಸಿ ಎಮ್ ಹೆಂಗೆ ಬರೀತೀರಿ ಇದೆರಡು ಬರ್ಕೋಬೇಕು ಫಸ್ಟ್. 2 ಇಂಟು 3 3 ಇಂಟು ನೋಡಿರಿ ರಿಮೈನಿಂಗ್ ಏನಾಗುತ್ತೆ ಎಲ್ಲ ಮಲ್ಟಿಪ್ಲೈ ಮಾಡಬೇಕು. 2 2 2 ಇಂಟು 7 ಇಲ್ಲಿ ಬರಮ್ಮ 2 2 2 ಇಂಟು 7 ನೆಕ್ಸ್ಟ್ ಏನು ಬರ್ತೈತಿ 3 ಇಂಟು 3 3 ಇಂಟು 3 3 ಇಂಟು 3. ಇಲ್ಲಿ ಮಿಸ್ ಮಾಡಬಾರ್ದು ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ, ಇಲ್ಲೇ ಮಿಸ್ ಆಗುತ್ತೆ ಆಯಿತಾ. ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಮಿಸ್ ಆಗಬಾರ್ದು. 2 2 ಕರೆಕ್ಟಾಗಿ ನೋಡಿ 2 2 4 4 2 8 8 2 16 16 16 ಇದು ಎಷ್ಟಾಗುತ್ತೆ ರೀ 3 3 9 9 3 27 27 27 ಇಂಟು 7 ಮಾಡಿರಿ 7 ಒಂದೇ ಐತಿ 49 189 ಇದು 15 ಮಾಡಿರಿ 144 ಎಷ್ಟಾಗುತ್ತೆ 12 140 140 16 3024. ಓಕೆ, ಕಾನ್ಫಿಡೆನ್ಸಿಂದ ಬರೆಯುವುದು ಕರೆಕ್ಟ್ ಇದೆ. 3024 3024. ಓಕೆನಾ? ವೆರಿಫೈ ಮಾಡೋಮೇನ್ರಿ, ವೆರಿಫೈ ಮಾಡೋಣ. ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಬೋದು. ಎಲ್ಲ 16 14 15 ಚೆಕ್ ಮಾಡ್ತೀವಿ. ಸರಿ 144 144 128 ಇಲ್ಲಿ ಮಾಡಿದ್ರೆ 142 ಆಗುತ್ತೆ. 142 16 14 ಕರೆಕ್ಟ್ ಬರುತ್ತಲ್ಲ. ಯಾಕಂದರೆ ಕರೆಕ್ಟ್ ಇದೆ ಯಾವಾಗಲೂ ಅಷ್ಟೇ ಬಂದಿತ್ತು. ಇವತ್ತೇ ನಾವು ಚೆಕ್ ಮಾಡೋಣ ಮತ್ತು ಇಲ್ಲ ಲಾಸ್ಟ್ ಹೋಗ್ಬೋದಲ್ಲ. ವೆರಿಫೈ ಏನು ಮಾಡಿದ್ರಿ ಎಲ್ ಸಿ ಎಮ್ ಇಂಟು ಎಸ್ ಸಿ ಎಫ್. ಎಸ್ ಸಿ ಎಫ್ ಈಸ್ ಈಕ್ವಲ್ಸ್ ಟು ಎ ಇಂಟು ಬಿ ಪ್ರಾಡಕ್ಟ್ ಆಫ್ ದೋಸ್ ಟು ನಂಬರ್ಸ್. ಎಲ್ ಸಿ ಎಮ್ ಎಷ್ಟೈತ್ರಿ 3024 ಇಂಟು 6 ಈಸ್ ಈಕ್ವಲ್ಸ್ ಟು ಎ ಅಂದರೆ ಎಷ್ಟೈತ್ರಿ 3 3 3 6 ಇಂಟು ಎಷ್ಟೈತ್ರಿ 54 ಐತಿ 54 ಐತಿ ಮಲ್ಟಿಪ್ಲೈ ಮಾಡಿರಿ. 14 24 12 12 12 14 ಆಗುತ್ತೆ 14 0 0 1 14 ಕರೆಕ್ಟ್ ಐತಲ್ಲ. 14 14 14 14 14
18 ಇಷ್ಟು ಬಂದರೆ ಇದು ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬರ್ಬೇಕು ರೀ, ಅಂದರೆ ಕರೆಕ್ಟ್ ಅಂತ ನಾವು ಮಾಡಿರೋ ಓಕೆನಾ. 3 3 6 ಇಂಟು 54 4 24 12 12 12 12 12 ಪ್ಲಸ್ 5 30 15 15 18 18 16 ಓಕೆನಾ. 4 ನೆಕ್ಸ್ಟ್ 4 ಇದು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ 11 ಆಗುತ್ತಾ, ಇದು 8 ಆಗುತ್ತಾ, ಇದು 1 ಆಗುತ್ತೆ. ಕರೆಕ್ಟ್ ಮಾಡೇ ಮಾಡಿ ಕರೆಕ್ಟ್ ಆಗುತ್ತೆ. ಸೊ ಕ್ಯಾಲ್ಕುಲೇಷನಲ್ಲಿ ಏನಿರ್ಬೇಕು ರೀ, ಸ್ಪೀಡ್ ಇರಬೇಕು. ಮೇನ್ ಏನಪ್ಪ ಅಂದರೆ ಟೇಬಲ್ಸ್ ಎಷ್ಟು ಬರ್ತೀರಿ 18144 ಓಕೆನಾ. ಎನ್ಸ್ ವೆರಿಫೈಡ್ ನಾವು ಮಾಡಿರೋಂಥದ್ದು ಆನ್ಸರ್ ಏನೈತಿ ರೀ, ಆನ್ಸರ್ ಏನೈತಿ ಕರೆಕ್ಟ್ ಇದೇನಾ ಓಕೆ. ಇದೇನಪ್ಪ ಅಂದ್ರೆ 3 ಮಾರ್ಕ್ಸಿನ ಕ್ವಶನ್. ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಇಲ್ಲಿ LCM ಮತ್ತು SCF ತೆಗೆದು ಇಲ್ಲಿ ವೆರಿಫೈ ಮಾಡಬೇಕಾದ್ರೆ ಏನು ಮಾಡಬೇಕು, ಕರೆಕ್ಟಾಗಿ ಮಲ್ಟಿಪ್ಲೈ ಮಾಡಬೇಕು. ಇದೇನಾದರೂ ಈಕ್ವಲ್ ಬಂತಪ್ಪ ಅಂತಂದರೆ ನಿಮಗೆ ಫಿಕ್ಸ್ ಆಗಿಬಿಡ್ಬೇಕು ಮೈಂಡಲ್ಲಿ, ಏನಪ್ಪ ಅಂದ್ರೆ 3 ಮಾರ್ಕ್ಸ್ ಬಂತು ಅಂತ ಯಾಕೆಂದ್ರೆ ಓಕೆನಾ. 3 ಮಾರ್ಕ್ಸಿಂದ ಆಲ್ಮೋಸ್ಟ್ ಕಂಪಲ್ಸರಿ ಏನಪ್ಪ ಅಂದರೆ ಕ್ವಶನ್ ಅರೇಂಜ್ ಆಗ್ತದೆ ಇದ್ರ ಮೇಲೆ ಓಕೆನಾ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಏನು ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು.